ಫ್ರೆಂಡ್ಸ್, ಪ್ರತಿ ಸಾರಿ ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಶಶಿ ಫ್ರಮ್ ದಾವಣಗೆರೆ ಅಂತ ಹೇಳ್ತಿದ್ದೆ. ನಿಜವಾಗ್ಲೂ ಇವತ್ತು ಬೇಜಾರಾಗ್ತಿದೆ. ನಿಜವಾಗ್ಲೂ ದಾವಣಗೆರೆ ಹೆಸರು ಹೇಳೋಕ್ಕೂ ಬೇಜಾರಾಗ್ತಿದೆ ಇವತ್ತು ನನಗೆ. ಅಂಥ ಇನ್ಸಿಡೆಂಟ್ ನಮ್ಮ ದಾವಣಗೆರೆಯಲ್ಲಿ ನಡೆದಿರೋದು. ಒಬ್ಬ ಮುಖ್ಯ ಅತಿಥಿನ ಕರೆದು ಈ ಥರ ಇನ್ಸಲ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಭಾಳ ಬೇಜಾರಾಗ್ತಿದೆ. ನಿಜವಾಗ್ಲೂ ನೀವು ನಂಬಲ್ಲ, ಹೋಟ್ಲಲ್ಲಿದ್ದೆ ನಾನು. ಸೊ ಅಮ್ಮಗೆ ಟ್ಯಾಬ್ಲೆಟ್ ತೊಗೊಂಬರ್ಬೇಕಂತೇಳಿ ಹಾಸ್ಪಿಟ್ಲಿಗೆ ಹೋದಿತ್ತು. ಸೊ ಇವತ್ತು ಮಾತಾಡಲೇಬೇಕು, ಈ ವಿಡಿಯೋನ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಅವ್ರನ್ನ ಭೇಟಿ ಆಗೋ ಪ್ಲಾನ್ ಇತ್ತು ನನಗೆ, ಬಟ್ ಅಮ್ಮ ಹುಷಾರಿಲ್ದಿರೋದಕ್ಕೆ ಹೋಟ್ಲಲ್ಲಿದ್ದಲ್ಲ. ಸೊ ಹಂಗಾಗಿ ಬರೋಕ್ಕಾಗಿಲ್ಲ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೇಳ್ತಾ ಇದ್ರು, ಬ್ರೋ ಹೋಗಿ ಮೀಟ್ ಮಾಡಿದ್ರ ಅವ್ರನ್ನ ಅಂತೇಳಿ. ಸೊ ಮೀಟ್ ಮಾಡೋಕ್ಕಾಗಿದ್ದಿಲ್ಲ, ಬೇಜಾರಾಗಿತ್ತು. ಬಟ್ ಒಂದು ಸ್ವಲ್ಪ ಹೊತ್ತಿಗೆ ಅವ್ರು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನೀವು ನಂಬಲ್ಲ. ಮಧ್ಯಾಹ್ನ ಊಟ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸಿಟ್ಟು ಬರ್ತಾಯಿದೆ. ನಿಜವಾಗ್ಲೂ ಹೆವಿ ಅಂದರೆ ಹೆವಿ ಸಿಟ್ಟು ಬರ್ತಾಯಿದೆ. ನಿಜವಾಗ್ಲೂ ದಾವಣಗೆರೆ ಭಾಷೆನ ಮಾತಾಡಲ್ಲ ಅನ್ನೋ ರೇಂಜಿಗೆ ಆಗ್ತಾಯಿದ್ದೀನಿ, ಅಷ್ಟು ಬೇಜಾರಾಗ್ತಿದೆ. ನಿಜವಾಗ್ಲೂ ಆ ಪರ್ಸನ್ ನಿಜವಾಗ್ಲೂ ಗ್ರೇಟು. ಒಂದು ನಿಮಿಷ ಹೇಳ್ಬಿಡ್ತೀನಿ, ನಾನು ಪ್ರೆಸೆಂಟ್ ಇವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತೇಳಿ. ಇವತ್ತು ನಮ್ಮ ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂತ ಫಂಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ದೊಡ್ಡದಾಗೆ ಮಾಡ್ತಾ ಇದ್ದಾರೆ ಮುನ್ಸಿಪಾಲಿಟಿಯಲ್ಲಿ. ಸೊ ಖುಷಿಯಾಗುತ್ತೆ, ಮಾಡಲಿ, ಖುಷಿ. ಈ ಥರ ಫಂಕ್ಷನ್ ಮಾಡಿದಾಗ ಖುಷಿ. ಬಟ್ ಒಬ್ಬ ಮುಖ್ಯ ಅತಿಥಿ ಅಂತ ಕರೆದಾಗ ಅವರಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಬಟ್ ಈ ಕಡೆ ಆಗಿರೋದು ಸ್ಟೇಜ್ ಮೇಲಲ್ಲ, ಹೊರಗಡೆ ಆಗಿರೋದು. ಜಸ್ಟ್ ದಾವಣಗೆರೆ ಎಂಟ್ರ್ ಆದಾಗ ಅವ್ರಿಗೆ ಆಗಿರೋದು. ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಸ್ ಎ ಯೂಟ್ಯೂಬರ್ ಆಗಿ ಅವರು ಸಹ ಯೂಟ್ಯೂಬರು. ಒಬ್ಬ ಪರ್ಸನ್, ಯೂಟ್ಯೂಬರ್ ಸೆಕೆಂಡ್ರಿ, ಅದು ಏನಾರು ಆಗಿರಲಿ, ಒಬ್ಬ ಪರ್ಸನ್ ಮುಖ್ಯ ಅತಿಥಿ ಕರೆದಾಗ ಅವ್ರನ್ನ ಯಾವ ಥರ ನಡೆಸ್ಕೊಳ್ಬೇಕು ಅನ್ನೋದನ್ನ ಕಲಿಬೇಕು. ನಿಜ ಅದಕ್ಕೆ ಹೇಳ್ತಿದ್ದೀನಲ್ಲ, ದಾವಣಗೆರೆಯರು ದಾವಣಗೆರೆ ಅಂತ ಯಾರೋ ಒಬ್ಬನು ಮಾಡಿರೋದಕ್ಕೆ ಇಡೀ ದಾವಣಗೆರೆ ಹೆಸರು ಹಾಳಾಗ್ತಾಯಿದೆ. ಸೊ ಮೊಹಮ್ಮದ್ ಸಿನಾನ್ ಅಂತೇಳಿ, ಸೊ ಇವರೊಬ್ಬ ಪ್ರಪಂಚ ಪರ್ಯಟನೆ ಮಾಡ್ತಾಯಿದ್ದು. ಲಾಸ್ಟ್ 1.5 ವರ್ಷ ಮುಂಚೆ ಮಂಗಳೂರಿಂದ ಕಾರಲ್ಲಿ ಪ್ರಪಂಚ ಪರ್ಯಟನೆ ಅಂದರೆ 67 ದೇಶಗಳನ್ನ ಪರ್ಯಟನೆ ಮಾಡೋಕ್ಕೆ ಅಂತೇಳಿ ಹೋಗಿದ್ರು. ಚಾನಲ್ ಇಲ್ಲಿದೆ ನೋಡಿ, 67 ಕಂಟ್ರೀಸ್, 1 ಮ್ಯಾನ್, 1 lakh kilometers, 1 year 9 months. ಸೊ ಯುನೈಟೆಡ್ ವಂಡರ್ ಅಂತೇಳಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ, ಇಲ್ಲಿ ಡಿಸ್ಪ್ಲೇಲಿ ಆಗ್ತಾ ಇರ್ತೀನಿ ನೋಡಿ. ವಿಡಿಯೋ ಮಾಡೋ ಪ್ಲಾನೇ ಇದ್ದಿಲ್ಲ, ಎಷ್ಟು ನೋಡ್ರಿ. ಸೊ ಈ ಥರ ನೋಡಿರಿ, ಟಿ ಶರ್ಟು, ನೈಟ್ ಪ್ಯಾಂಟು, ಇದರಲ್ಲಿ ಎಲ್ಲ ಟಿ ಶರ್ಟೆಲ್ಲ ಕಟ್ಟಾಗಿದೆ. ಸೊ ಇದರಲ್ಲೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೆವಿ ಸಿಟ್ಟು ಬರ್ತಾಯಿದೆ ನನಗೆ. ಸೊ ಏನಾಯ್ತು ಏನಂತ ಹೇಳ್ತಾ ಹೋಗ್ತೀನಿ, ಕೇಳಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಒಂದು ಇಬ್ಬರು ಮೂವರಿಗೆ ಇದರಲ್ಲಿ ಒಂದು 2-3 ಕ್ವಶನ್ ಕೇಳ್ತಿದ್ದಾರೆ. ವಂಡರ್ ಅಂತೇಳಿ ಇವರು 67 ದೇಶಗಳನ್ನ ಸುತ್ತಕೊಂಡು 1 ಲಕ್ಷ ಕಿಲೋಮೀಟ್ರನ್ನ ಸುತ್ತಾಡ್ಕೊಂಡ್ಬಂದಿದ್ದಾರೆ. ಅದು 1 ವರ್ಷ 9 ತಿಂಗಳು. ಬಟ್ ಇವರು ಸ್ಟಾರ್ಟ್ ಮಾಡಿದಾಗ 1,000 ಸಮಥಿಂಗ್ ಎಷ್ಟೋ ಫಾಲೋವರ್ಸ್ ಇದ್ದರು ಅವಾಗ. ಸೊ ಇವಾಗ ಅವರಿಗೆ 400K ಪ್ಲಸ್ ಇದ್ದಾರೆ ಇವಾಗ ಫಾಲೋವರ್ಸು. ಸೊ ಖುಷಿ ಆಗುತ್ತೆ, ಅಷ್ಟು ಸಪೋರ್ಟ್ ಸಿಕ್ಕಿದೆ. ಇವತ್ತು ನಮ್ಮ ದಾವಣಗೆರೆಗೆ ಮುಖ್ಯ ಅತಿಥಿಯಾಗಿ ಅವ್ರನ್ನ ಕರೆಸಿದ್ದಾರೆ. ದೇಶ ಸುತ್ಕೊಂಡ್ಬಂದಮೇಲೆ ಎಲ್ಲ ಜಿಲ್ಲೆಯನ್ನು ವಿಸಿಟ್ ಮಾಡ್ತೀನಿ ಅಂತ ಹೇಳಿದರು. ಸೊ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಕನ್ನಡ ರಾಜ್ಯೋತ್ಸವ ಇರೋದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಖುಷಿ ವಿಚಾರ, ಇನ್ವೈಟ್ ಮಾಡಿದ್ರು, ಎಲ್ಲ ಮಾಡಿದರು. ಇವನು ಯಾರೋ ಒಂದು 2-3 ಮಾಡಿರೋ ತಪ್ಪಿಗೆ ಒಂದು ನಿಮಿಷ ಬನ್ನಿ, ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ಏನಾಗಿದೆ ಅಂತೇಳಿ. ಗೋಪುರದಲ್ಲಿ ಬ್ಯಾಟ್ರಿ ಸಹ ಇಲ್ಲ ಇವಾಗ. ಎಷ್ಟು ಗೊತ್ತಾ, ಬರೀ 30% ಅಷ್ಟೇ ಇದ್ದಿದ್ದು, ಅದರಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಏನಾಗಿದೆ ಅಂತ ನಿಮಗೆ ಜಸ್ಟ್ ತೋರಿಸ್ತೀನಿ. ಇಲ್ಲಿ ಹಾಕಿದ್ದಾರೆ 3, ದಾವಣಗೆರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಆಗಿರೋದು ಅದಕ್ಕೆ ಅಂದ್ರೆ ಅಯ್ಯೋ, ಇದು 2 ವರ್ಷ ಮುಂಚೆ ಹಾಕಿದ್ದು. ಯಾಕೆ ಇದು 67 ದೇಶ ಹೋಗಿರುವಂತಹ ಗಾಡಿ ಇದು. ಕನ್ನಡ ನಮ್ಮ ಇಂಡಿಯಾಗಿ ಕರ್ನಾಟಕ ಜಿಲ್ಲೆ ಬಿಟ್ಟು ನೋಡ್ರಿ ನೋಡಿ, ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದಾರೆ. ಒಂದು ಕ್ವಶನ್ನು ಇಲ್ಲಿ ಯಾರು ಮಾತಾಡಿದ್ದಾರೆ ಇವರಿಗೆ, ಸೊ ಈ ಯಜಮಾನ್ರಿಗೆ ಮತ್ತು ಇಲ್ಲಿ ಯಾರು ಮಾತಾಡಿದ್ದಾರೆ ಅವರೇ ಇರ್ಬೇಕು ಅನ್ಸುತ್ತೆ. ಅದಾದಮೇಲೆ ಈ ಯಜಮಾನ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಸೊ ಇವರಿಗೆ ದ್ವೇಷ ಇದೆ ಅಂತಲ್ಲ, ಸೊ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಅವರು ಮಂಗಳೂರವರಾಗಿರೋದಕ್ಕೆ ನಿಜವಾಗ್ಲೂ ತಾಳ್ಮೆಯಿಂದ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ನೀವು ಖುಷಿ ಪಡ್ಬೇಕು. ನಿಜವಾಗ್ಲು ಅವರು ಮಂಗಳೂರವರಾಗಿರೋದಕ್ಕೆ ನಿಜವಾಗ್ಲು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ, ಅಣ್ಣ ಅಂತ ಮಾತಾಡಿದ್ದಾರೆ. ಇದೇ ಏನಾದರೂ ನಮ್ಮ ದಾವಣಗೆರೆ ಏನಾದರೂ ಆ ಜಾಗದಾಗ ಇದ್ದಿದ್ರೆ, ಮೊಹಮ್ಮದ್ ಬ್ರದರ್ ಜಾಗದಲ್ಲಿ ಇದ್ದಿದ್ರೆ ಕತೆನೇ ಬೇರೆ ಐತೆ. ಬೇಡ, ದಾವಣಗೆರೆಯವ್ರು ಬೇಡ, ಹುಬ್ಳಿ ಧಾರವಾಡ ಸೈಡ್. ಸೊ ನಮ್ಮ ಕನ್ನಡಿಗರು ಯಾರಾದರೂ ಆ ಜಾಗದಾಗ ಇದ್ದಿದ್ರೆ, ಇವರು ಕನ್ನಡಿಗ, ಯಾಕಂದರೆ ಅವರು ಮಾತಾಡೋ ಅಪ್ಪಟ ಕನ್ನಡ ನಮ್ಮ ಕೈಯಲ್ಲಿ ಮಾತಾಡೋಕೆ ಬರೋಲ್ಲ. ಉಡುಪಿ ಸೈಡು, ಮಂಗಳೂರು ಸೈಡು ಅವ್ರು ಮಾತಾಡೋ ಕನ್ನಡ ನಮಗೆ ಮಾತಾಡೋಕೆ ಬರೋಲ್ಲ. ಅಷ್ಟು ಅಚ್ಚ ಕನ್ನಡ ಮಾತಾಡ್ತಾರೆ ಅವರು. ಅದು ನಿಮ್ಮಂಥವ್ರು ಒಬ್ಬರಿಂದ ಇಡೀ ನಮ್ಮ ದಾವಣಗೆರೆ ಮರ್ಯಾದಿನ ಹೋದಂಗೆ. ಯಾರಾದರೂ ಒಬ್ಬ ಅತಿಥಿ ಬಂದಾಗ ಅವ್ರನ್ನ ಯಾವ ಥರ ದಾವಣಗೆರೆ ಕರೆಸಿರೋದು, ನೀವು ದಾವಣಗೆರೆ ಅತಿಥಿ, ಮುಖ್ಯ ಅತಿಥಿ ಅವರು ಕನ್ನಡ ದೇಶ ಕರೆಸಿರೋದು, ಅವ್ರನ್ನ ಯಾವ ಥರ ನಡೆಸ್ಕೋಬೇಕು ಅನ್ನೋದು ಸಾಮಾನ್ಯ ಜ್ಞಾನ ನಿಮ್ಮಲ್ಲಿ ಇರಬೇಕಿತ್ತು. ನೋಡಿ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. 67 ದೇಶ ಅವರು ಕನ್ನಡಿಗ ಅಂತ ಹಾಕ್ಸಿದ್ದಾರೆ. ಅವ್ರು ಹಿಂದೆ ಹಾಕ್ಸಿದಾರೋ ಮುಂದೆ ಹಾಕ್ಸಿದಾರೋ ರೀ, ಅವರು ರೆಪ್ರೆಸೆಂಟ್ ಮಾಡಿರೋದು ನಮ್ಮ ದೇಶನ.
ಭಾರತದ ಧ್ವಜ ಇದೆ, ಇನ್ನೇನು ಬೇಕು ನಿಮಗೆ? ಹಾಂ, ಅವ್ರು ನೋಡಿ, ಅವರು ಶಾಲ್ ಹಾಕೊಂಡಿದ್ದಾರೆ. ಅವ್ರು ಇನ್ಸ್ಟಾಗ್ರಾಮ್ ಒಂದ್ಸರಿ ಹೋಗಿ ಚೆಕ್ ಮಾಡಿ. ನಿಜವಾಗ್ಲೂ 3 ಪೋಸ್ಟ್ ಹಾಕಿದಾರಲ್ಲ, ಎಷ್ಟು ಬೇಜಾರಾಗಿದೆ ಅಂದರೆ ನಿಜವಾಗ್ಲೂ ನನಗೆ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ ಹೆವಿ ಅಂದರೆ ಹೆವಿ ಬೇಜಾರಿತ್ತು. ಇವಾಗೂ ಇದೆ. ಬಟ್ ಅವ್ರು ಇವಾಗ ಪೋಸ್ಟ್ ಮಾಡಿದ್ದು ನೋಡಿ ನಿಜವಾಗ್ಲೂ ಹೋಗದೇ ಇರೋದೇ ಒಂಥರ ಸಮಾಧಾನ ಆಯಿತು ಅನಿಸುತ್ತೆ. ಅಪ್ಪಿ ತಪ್ಪಿ ನಾನೇನಾದರೂ ಆ ಜಾಗದಾಗ ಆ ಘಟನೆ ನಡೆಯೋ ಟೈಮಲ್ಲಿ ಏನಾದರೂ ನಾನು ಅಲ್ಲಿ ಇದ್ದಿದ್ರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾಯಿದ್ದೆ. ಓಕೆ, ಬಿಟ್ಟಾಕಿ. ಇವಾಗ ನಿಮಗೆ ಒಂದು 2-3 ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ಕನ್ನಡ 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 ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಹಾಂ, ಈಗ ಅವರಿಗೆ ಬ್ರದರಿಗೆಲ್ಲ ಮಾತಾಡಿದಾರಲ್ಲ. ಸೊ ನಿಮ್ಮ ಬೈಕಲ್ಲಿ ನಿಮ್ಮ ಹತ್ರ ಏನಾದರೂ ಕಾರ್ಗಳಿದ್ರೆ ಅದರಲ್ಲಿ ಇರೋದು ನಂಬರ್ ಪ್ಲೇಟ್ ಯಾವ್ದು ಹೇಳ್ರಿ? ಇಂಗ್ಲೀಷಲ್ಲೇ ಇರೋದು. ಸರಿ, ಅದು ಬೇಡಪ್ಪ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ಇರ್ತಾರಲ್ಲ, ಅವ್ರನ್ನ ಎಷ್ಟು ಜನ ನೀವು ಗೋರ್ಮೆಂಟ್ ಸ್ಕೂಲಿಗೆ ಯಾಕೆ ಓದಿಸ್ತಾ ಇದ್ದೀರಿ? ಬರೆದು ಕೊಡ್ರಪ್ಪ ನೋಡೋಣ. ಖಾಲಿ ಬಿದ್ದುಬಿಡ್ತೀನಿ. ಎಷ್ಟು ಜನ ನಿಮ್ಮ ಮಕ್ಕಳನ್ನ ನಿಮ್ಮ ಮೊಮ್ಮಕ್ಕಳನ್ನ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀರಾ? ತೋರಿಸ್ಕೊಡ್ರಿ, ಬಂದು ಖಾಲಿ ಬೀಳ್ತೀನಿ ನಿಮಗೆ. ಮಕ್ಕಳನ್ನ ಓದಿಸೋಕ್ಕೆ ಮೊಮ್ಮಕ್ಕಳನ್ನ ಓದಿಸೋಕ್ಕೆ ನಿಮಗೆಲ್ಲರಿಗೂ ಇಂಗ್ಲೀಷ್ ಸ್ಕೂಲು, ಇಂಗ್ಲೀಷ್ ಮೀಡಿಯಮ್ಮು, ಕಾನ್ವೆಂಟ್ಗಳು ಬೇಕು. ನವಂಬರಿಗೆ ಬಂದು ಕನ್ನಡ ಕನ್ನಡ ಅಂತ ಹರಡ್ತಾರೆ. ಮಾತಾಡ್ತೀನಿ. 1 ನಿಮಿಷ, 1 ಸೆಕೆಂಡ್. ನಾನು ನಿಮಗೆ ಒಂದು ಇದನ್ನು ಮಾಡ್ತೀನಿ ತಾಳ್ರಿ. 1 ನಿಮಿಷ, ನಾನೊಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ಭಾಳ ಬೇಡ, 1 ಸೆಕೆಂಡ್. ಇದೇ ಬ್ರದರಿಗೆ ಮೆಸೇಜ್ ಮಾಡಿದ್ದೀನಿ. ಅಪಾಲಜಿ ನಾನು ಕೇಳಿದ್ದೀನಿ ನೋಡಿ. ಏನು ಹೇಳಿ? ಅಪ್ಪಟ ಕನ್ನಡದಾಗ ಬರೆದಿದ್ದೀನಿ. ಇವಾಗಷ್ಟೇ ಅಲ್ಲ ನೋಡಿ, ದಾವಣಗೆರೆಗೆ 2023 11 ಮೇಗೆ ಅವ್ರಿಗೆ ಹೇಳಿದ್ದೀನಿ, ದಾವಣಗೆರೆ ಯಾವಾಗ ಬರ್ತೀರಾ ಬ್ರದರ್, ಪ್ಲೀಸ್ ರಿಪ್ಲೈ ಮಾಡಿ. ನೋಡಿರಿ, ಇದು ಕನ್ನಡ ಅಂದರೆ ಸರಿ. ಓಕೆ, ನೀವು ಇದಕ್ಕೂ ಇವನು ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡಿದಾನೆ ಅಂತ ಹೇಳ್ತೀರಾ? ಜಸ್ಟ್ ಚೆಕ್ ಮಾಡಿರಿ. ಏನು ಹೇಳಿದ್ದು? ಕೀಬೋರ್ಡು ಕನ್ನಡ. ಏನು ಬೇಕು ನಿಮಗೆ? ದಡ 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 ಟೈಪ್ ಮಾಡ್ತೀನಿ ಬರ್ರಿ. ನಿಮಗೆ ಏನು ಬೇಕು ನೀವು ಕನ್ನಡದಾಗ ಬರೆಯೋದಕ್ಕಿಂತ ಜಾಸ್ತಿ ಕನ್ನಡದಲ್ಲಿ ಟೈಪ್ ಮಾಡ್ತೀನಿ ನಾನು. ಅಚ್ಚ ಕನ್ನಡದಲ್ಲಿ ನಾನು ಇವರಿಗೆ ಅಂತಲ್ಲ. 1 ನಿಮಿಷ, ನಿಮಗೆ ಇನ್ನೊಂದು ವಾಟ್ಸಪ್ಪಲ್ಲೂ ತೋರಿಸ್ಬಿಡ್ತೀನಿ ತಾಳ್ರಿ. ಇದು ನಮ್ಮ ಬ್ರದರು, ಅಂದರೆ ನಮ್ಮ ದಾವಣಗೆರೆ ಇವರು. 1 ನಿಮಿಷ ನೋಡಿರಿ. ಏನಪ್ಪ ಸ್ಪಾನ್ಸರಾ? ಸೂಪರು. ನಮಗೆ ಹೇಳಿದ್ರಲ್ಲ, ನಾವು ಬರ್ತಾ ಇದ್ವಿ. ಅಚ್ಚ ಕನ್ನಡ. ನಾನು ವರ್ಷದ ಕನ್ನಡಿಗ ಅಲ್ಲ, ಎನಿ ಟೈಮ್ ಕನ್ನಡ. ಇದು ಅಪ್ಪಟ ಕನ್ನಡಿಗ ಅಂದರೆ. ಆಮೇಲೆ ಅದು ಯಾರೋ ಒಬ್ಬರು ಪುಣ್ಯಾತ್ಮ ಮಾಡ್ತಾನೆ, ಯೂಟ್ಯೂಬ್ ಚಾನಲ್ ಹೆಸರನ್ನ ಇಂಗ್ಲೀಷ್ನಲ್ಲಿ ಹಾಕ್ಸಿ, ಯಾಕೆ ಕನ್ನಡದಾಗ ಹಾಕ್ಸು ಅಂತೇಳಿ. ತಂದೆ, ಯೂಟ್ಯೂಬ್ ಇದನ್ನು ಕನ್ನಡದಲ್ಲಿ ಇದು ಮಾಡ್ಕೋಬೋದು, ಬಟ್ ಅದು ಕನ್ನಡದಲ್ಲಿ ಬರೋಲ್ಲ, ಇಂಗ್ಲೀಷಲ್ಲೇ ಹಾಕೋಕ್ಕೆ ಬರೋದು. ತಿಳುವಳಿಕೆ ಇದ್ದರೆ ಮಾತಾಡ್ರಿ, ಇಲ್ಲ ಮುತ್ತದ ಬೆಸ್ಟು. ಸುಮ್ಮನೆ ಇದ್ಬಿಡ್ಬೇಕು, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಯಾರೋ ಒಂದು 2-3 ಮಾಡಿರೋದಕ್ಕೆ ದಯವಿಟ್ಟು ಬೇಜಾರಾಕೋಬೇಡಿ. ಸೊ ದಾವಣಗೆರೆಯಲ್ಲಿ ಪ್ರಜ್ಞಾವಂತರು ಇದ್ದಾರೆ, ಇಲ್ಲ ಅಂತಲ್ಲ, ಭಾಳ ಜನ ವಿದ್ಯಾವಂತರು ಇದ್ದಾರೆ. ಸೊ ಯಾವ 2-3 ಮಾಡಿರೋದಕ್ಕೆ ಸೊ ದಯವಿಟ್ಟು ದಾವಣಗೆರೆ ಬಗ್ಗೆ ಬೇಜಾರಾಕೋಬೇಡಿ. ನೆಕ್ಸ್ಟ್ ವ್ಯೂಸು ಲೈಕು ಅದಕ್ಕೋಸ್ಕರ ಮಾಡಿರೋದಲ್ಲ ವಿಡಿಯೋನ. ನಿಜವೂ ಭಾಳ ಬೇಜಾರಾಗಿ ಮಾಡ್ತಾಯಿದ್ದೀನಿ ನಿಜ. ಹಂಗೆ ನೋಡಿದ್ರೆ ಒಬ್ರು ಅಂತಾರೆ, ಬ್ರೋ ಇದನ್ನೆಲ್ಲ ಶೇರ್ ಮಾಡಬೇಡಿ ಬ್ರೋ, ದಾವಣಗೆರೆ ಮರಿದಿನ ನೀವೇ ಕದಂಗೆ. ಬ್ರೋ, ಒಳ್ಳೇದನ್ನ ಯಾವ ಥರ ನಾವು ಧೈರ್ಯವಾಗಿ ಎದೆ ತರ್ಕೊಂಡು ತೋರಿಸ್ತೀವೋ, ಕೆಟ್ಟದ್ದಾದಾಗ ಅದನ್ನು ತೋರಿಸಲೇಬೇಕಾದ. ದಾವಣಗೆರೆ ಆಗಲಿ ಯಾವುದೇ ಆಗಲಿ, ಕರ್ನಾಟಕದಾಗ ಯಾವ ರಾಜ್ಯನೇ ಆಗಿರಲಿ, ನಮ್ಮೂರು ಅಂತೇಳಿ ಬರೀ ನಮ್ಮೂರ ಬರೀ ಒಳ್ಳೇದಾಗೋದನ್ನ ಅಷ್ಟೇ ತೋರಿಸೋದಲ್ಲ, ಕೆಟ್ಟದ್ದನ್ನೂ ತೋರಿಸ್ಬೇಕು. ಅವಾಗ ಗೊತ್ತಾಗುತ್ತೆ. ವಿಡಿಯೋನ ಅಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಅಮ್ಮಗೆ ಟ್ಯಾಬ್ಲೆಟ್ ತೊಗೊಂಡು ಬರ್ತಾಯಿದ್ದೀನಿ ಇವಾಗ. ಸೊ ಒಬ್ಬ ಸಾಧಕರಿಗೆ, ಸೊ ಅವರು ಯಾವುದೇ ಫೀಲ್ಡಲ್ಲಿ ಏನೇ ಸಾಧನೆ ಮಾಡಿರಲಿ, ಒಬ್ಬ ಸಾಧಕರಿಗೆ ಫಸ್ಟು ರೆಸ್ಪೆಕ್ಟ್ ಕೊಡೋದು ಕಲೀರಿ. ಅದು ಯಾರೇ ಆಗಿರ್ಬೋದು. ಸೊ ನೀವು ಸಾಧನೆ ಮಾಡಿರ್ಬೋದು, ನೀವೇನು ಇದಂತ ಹೇಳಲ್ಲ, ನೀವು ಸಾಧನೆ ಮಾಡಿದ್ದೀರಾ. ಫಸ್ಟು ಒಬ್ಬ ಪರ್ಸನ್ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಆವಾಗ ನಿಮಗೆ ರೆಸ್ಪೆಕ್ಟ್ ಆಟೋಮೆಟಿಕ್ಲಿ ಸಿಗುತ್ತೆ. ಸೊ ನೀವೇ ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ನಿಮಗೂ ಸಿಗಲ್ಲ, ಅದು ಪಕ್ಕ. ಲಾಜಿಕ್ಕಿತ್ತ ಮಾತಾಡ್ರಿ. ಸೊ ನಿಮ್ಮ ತಪ್ಪಿಲ್ಲಪ್ಪ, ಅವ್ರ ತಪ್ಪಿದೆ. ಅವಾಗ 1000 ಜನ ಇರಲಿ, ರಾಜ ರೋಷವಾಗಿ ಮಾತಾಡ್ರಿ. ಕ್ವಶನ್ ಅಲ್ಲ, ಅದು ಹೆಂಗಾದರೂ ಮಾತಾಡ್ರಿ. ಬಟ್ ಒಂದು ಪಾಯಿಂಟ್ ಸಹ ನಿಮ್ಮ ತಪ್ಪಿರಬಾರ್ದು, ಅವಾಗಷ್ಟೇ ಮಾತಾಡಬೇಕು. ಬರೋ ತಪ್ಪುಗಳನ್ನೆಲ್ಲ ನಿಮ್ಮದೇ ಹಿಡ್ಕೊಂಡು ಬ್ರದರಿಗೆ ಅಷ್ಟು ಮಾತಾಡ್ತಿರಲ್ಲ ನೀವು, ಕನ್ನಡ ಕನ್ನಡ ಅಂಥೇಳಿ. ನಿಜವಾಗ್ಲೂ ಕನ್ನಡಕ್ಕಿರೋ ಮರ್ಯಾದೆ ನಿಮ್ಮಂಥದ್ರಿಂದ ನಿಜ ಹಾಳಾಗ್ತಾ ಇರೋದು. ಕಟಿಂಗ್ ರೈಡ್ ಸ್ಟಾರ್ಟ್ ಮಾಡಿದಾಗ ಯಾರು ಸಪೋರ್ಟ್ ಇದ್ದಿಲ್ಲ, ಹಂಗೆ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಿಂದ ಅವ್ರಿಗೆ ಪರ್ಮಿಷನ್ ಸಿಕ್ಕು. ಸೊ ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮನ ಪ್ರಮೋಟ್ ಮಾಡಿರೋದು. ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡ್ದಂಗೆ ಮಾತಾಡಿದ್ದೀರ, ಅದರಲ್ಲೂ ಕರೆಸಿ ಮಾತಾಡಿದ್ದೀರ ಅಂದರೆ ಎಷ್ಟು ಬೇಜಾರಾಗಕ್ಕಿಲ್ಲ ಅವ್ರಿಗೆ ಹೇಳಿ. ನಿಜವಾಗ್ಲೂ ಲೈಫ್ನೇ ಮರೆಯೋಕ್ಕಾಗಲ್ಲ ಅವರು. ಯಾಕಂದ್ರೆ ದಾವಣಗೆರೆನಾಗಿ ನನಗೇ ಎಷ್ಟು ಸಿಟ್ಟು ಬರ್ತಾಯಿದೆ. ದಾವಣಗೆರೆ ಸೆಕೆಂಡ್ರಿ, ಒಬ್ಬ ಕನ್ನಡಿಗನಾಗಿ ನನಗೇ ಎಷ್ಟು ಸಿಟ್ಟು ಬರ್ತಾಯಿದೆ ಅಂದರೆ, ಪಾಪ ಅಷ್ಟು ಅಚೀವ್ಮೆಂಟ್ ಮಾಡ್ಕೊಂಡು ಅಷ್ಟು ಕಷ್ಟಪಟ್ಟು ಹೋಗಿ ಬಂದಿದ್ದಾರಲ್ಲ, ಅವ್ರಿಗೆ ಎಷ್ಟು ಸಿಟ್ಟು ಬರೋಲ್ಲ, ಬಟ್ ಎಷ್ಟು ಬೇಜಾರಾಗಿರ್ಬೇಡ ಹೇಳಿ ಅವರಿಗೆ. ಹಾಂ, ಅಷ್ಟು ಸಾಧನೆ ಮಾಡ್ಕೊಂಬಂದಿರೋರಿಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಗ್ರೇಟ್ ಸರ್ ನಿಜವಾಗ್ಲೂ ನೀವು. ಇನ್ನು ಮುಂದಾದರೂ ಯಾರನ್ನೇ ಒಬ್ಬರನ್ನ ಮಾತಾಡ್ಸೋದಾಗಲಿ, ಏನಾರು ಒಂದು ಹೇಳುವಾಗ ಫಸ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಹೆಗಲ ಮೇಲೆ ಶಾಲ್ ಹಾಕೊಂಬಂಬಿಟ್ರೆ, ಹಳದಿ ಕೆಂಪು ಶಾಲ್ ಹಾಕೊಂಬಂಬಿಟ್ರೆ ಕನ್ನಡಿಗ ಅಲ್ಲ.
ನವಂಬರ್ ಬಂದಾಗ ಶಾಲ್ ಹಾಕೊಂಬರೋದು ಬಾಲ್ ಹಿಡ್ಕೊಂಡು ಅಡ್ಡಾಡೋದು ಅವನು ಕನ್ನಡಿಗ ಅಲ್ಲ. ವರ್ಷ ಪೂರ್ತಿ 365 ದಿವಸನ ಕನ್ನಡಿಗನಾಗಿರ್ಬೇಕು. ಅವಾಗ ಹೇಳದೆ ತಡ್ಕೊಂಡು ನಾನು ಕನ್ನಡಿಗ ಅಂತೇಳಿ ದಾವಣಗೆರೆ ಹೆಸರು ಹಾಳಾಗ್ಬಿಡ್ತಲ್ಲ. ಹಾಳು ಮಾಡಿದ್ರೆ ಹಾಳಾಗೋಗ್ಬಿಡ್ತಲ್ಲ. ಇವಾಗ ಆ ಬ್ರದರ್ ಲೈಫ್ನ ಮರೆಯಲ್ಲ. ದಾವಣಗೆರೆ ಅಂದ್ರೆ ನಿಮಗೆ ನೆನಪಾಗುತ್ತೆ. ಆ ಥರ ಮಾಡಿಬಿಟ್ರಿ. ಬ್ರದರಿಗೆ ಇನ್ನೊಂದು ಸರಿ ನನ್ನ ಕಡೆಯಿಂದ, ಇಡೀ ನಮ್ಮ ದಾವಣಗೆರೆ ಜನತೆ ಕಡೆಯಿಂದ ನಿಮಗೆ ಸಾರಿ ಬ್ರೋ.